ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಇವಾಗಂತೂ ಟ್ರೆಂಡಿಂಗಲ್ಲಿರೋ ಅಂಥ ಡ್ರೀಮ್ ಕೇಕ್, ಅದು ಎಳ್ನೀರು ಅಂದರೆ ಟೆಂಡರ್ ಕೊಕೊನೆಟ್ ಫ್ಲೇವರಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೀವೇ ನೋಡ್ತಾ ಇರ್ಬೋದು ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ವಿಡಿಯೋ ನೋಡೋಣ. ಮೊದಲಿಗೆ ನಾನಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ 1/4 ಕಪ್ ಆಗೋಷ್ಟು ಮೈದಾ ತಗೊಳ್ತಿದ್ದೀನಿ. ಅದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್. ನಾನಿಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿಲ್ಲ. ಸೊ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸೊ ಒಂದ್ಸಲ ಈ ರೀತಿ ಜರಡಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ 3 ಸತಿ ನೀವು ಜರಡಿ ಇಟ್ಕೊಂಡ್ರು ಕೇಕ್ ಏನಿದೆ ಸಾಫ್ಟಾಗಿ ಬರುತ್ತೆ. ಸೊ ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಆಯಿತು. ಅದಾದಮೇಲೆ ನಾನಿಲ್ಲಿ 1 ಮೊಟ್ಟೆ ತಗೊಳ್ತಿದ್ದೀನಿ. ಸೊ ರೂಮ್ ಟೆಂಪ್ರೇಚರಲ್ಲಿ ಇರೋವಂಥ ಮೊಟ್ಟೆ. ಇದಕ್ಕೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್, ಹಾಗೆಯೇ 1/4 ಕಪ್ ಆಗೋಷ್ಟು ಪುಡಿ ಮಾಡಿರೋಂಥ ಸಕ್ಕರೆ ತೊಗೊಳ್ಳಿ ನೀವು. ನಾನಿಲ್ಲಿ ಆಲ್ರೆಡಿ ಇರೋಂಥ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ನೀವು ಬೀಟ್ ಮಾಡ್ಕೊಳ್ತಾ ಬನ್ನಿ. ಹೈ ಸ್ಪೀಡಲ್ಲಿ ನೀವೊಂದು 2 ಮಿನಿಟ್ಸ್ ಬೀಟ್ ಮಾಡಿಕೊಂಡ್ರೆ ಸಾಕು. ಸೊ ಕನ್ಸಿಸ್ಟೆನ್ಸಿ ಇದು ಫ್ಲಫಿ ಆಗಬೇಕು. ಈ ಯೆಲ್ಲೋ ಕಲರ್ ಹೋಗಿ ವೈಟ್ ಕಲರಲ್ಲಿ ಆಗಬೇಕು. ಅಲ್ಲಿ ತನಕ ನೀವು ಇದನ್ನು ಬೀಟ್ ಮಾಡ್ಕೊಳ್ತಾ ಬನ್ನಿ. ಸೊ ಇದು ಒಂದು ಬೇಸಿಕ್ ಸ್ಪಾಂಜ್. ಯಾವ ಕೇಕ್ಗೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಒಂದು ಸಣ್ಣ ಕೇಕ್ ಅಂದರೆ ಒಂದು ಅರ್ಧ ಕಪ್ಗಿಂತ 1/4 ಕಪ್ ಯೂಸ್ ಮಾಡಿ ಮಾಡ್ತಾ ಇರೋವಂಥ ಕೇಕು. ಡ್ರೀಮ್ ಕೇಕೆ ಇದು ನನ್ನ ಮೋಲ್ಡ್ ಏನಿದೆ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪನೇ ಇವತ್ತು ಸ್ಪಾಂಜ್ ರೆಡಿ ಮಾಡ್ಕೊಳ್ತಿರೋದು. ನೋಡ್ಬೋದು ಇಲ್ಲಿ ಫ್ಲಫಿಯಾಗಿ ಬಂದಿದೆ. ಇಲ್ಲಿ ಕಲರ್ ಚೇಂಜ್ ಕೂಡ ಆಗಿದೆ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಕುಕ್ಕಿಂಗ್ ಆಯಿಲ್ ಹಾಕಾದ್ಮೇಲೆ ಒಂದು 30 ಸೆಕೆಂಡ್ಸ್ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಬೀಟ್ ಮಾಡೋದಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಸೊ ಈ ಮೈದಾ ಎಲ್ಲ ಹಾಕಾದ್ಮೇಲೆ ನೀವು ಸ್ಪ್ಯಾಚುಲರಿಂದ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದು ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿರೋದನ್ನು ಮತ್ತೆ 1 ಟೇಬಲ್ ಸ್ಪೂನಷ್ಟು ಮಿಲ್ಕನ್ನು ಅಂದರೆ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಲಮ್ಸ್ ಇರಬಾರ್ದು, ಹಿಟ್ಟಿನ ಗಂಟು ಇರಬಾರ್ದು. ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕೇಕ್ ಬ್ಯಾಟರಲ್ಲಿ ರೆಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಮೋಲ್ಡ್ನ ರೆಡಿ ಮಾಡ್ಕೊಳ್ತೀನಿ. ಇದು 5 ಇಂಚಿಂದು ಮೋಲ್ಡ್. ಇದಕ್ಕೆ ಆಯಿಲ್ ಗ್ರೀಸ್ ಮಾಡಿ ಮೇಲೆ ಬೇಕಿಂಗ್ ಪೇಪರ್ ಹಾಕ್ಕೊಳ್ತಿದ್ದೀನಿ. ನೀವು ಬಟರ್ ಪೇಪರ್ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ನಾವು ಇದಕ್ಕೆ ಬ್ಯಾಟರ್ನ ಸೇರಿಸ್ಕೊಳ್ಳೋಣ. ಸೊ ನಾನಿಲ್ಲಿ ಕಡಾಯಿನ ಪ್ರೀಹೀಟ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ಒಂದು 5 to 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಇವಾಗ ನಮ್ಮ ಕೇಕ್ ಮೋಲ್ಡ್ನ ಇಟ್ಕೊಂಡು ಇದನ್ನು ಒಂದು 15 to 20 ಮಿನಿಟ್ಸಲ್ಲಿ ನಿಮಗೆ ಬೇಕಾಗಿ ಸಿಗುತ್ತೆ. ನೆಕ್ಸ್ಟು ನಾನಿಲ್ಲಿ ಎಳ್ನೀರಿಂದು ನೀರು ಮತ್ತು ಅದರ ಏನು ಹೇಳ್ತೀವಿ ಗಂಜಿ ಅಂತೀವಲ್ಲ, ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರ ಏನಿದೆ ತೆಂಗಿನಕಾಯಿನ ಪೀಸಸ್ ಅಥವಾ ಗಂಜಿ ಏನಿದೆ ಇದರಲ್ಲಿ ನಾನು ಸ್ವಲ್ಪ ಮಾತ್ರ ಎತ್ತಿಟ್ಟು ಉಳಿದಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಚಿಕ್ಕ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ತರಿ ಆಗಿದೆ. ಅದಾದಮೇಲೆ ಇದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ನೀರನ್ನೇ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಮತ್ತೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇಷ್ಟಾದರೆ ಸಾಕು. ಸೊ ನೆಕ್ಸ್ಟ್ ನಾನಿಲ್ಲಿ ಎಳ್ನೀರಿಂದು ನೀರಿತ್ತಲ್ಲ, ಅದು ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು ನಮಗೆ ಕೇಕಿಗೆ, ಹಾಗಾಗಿ ನಾನು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಇತ್ತು ಅಂದರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಮ್ಮ ಕೇಕ್ ಇಲ್ಲಿ ಬೇಕಾಗಿದೆ, ಒಂದು 20 ಮಿನಿಟ್ಸಲ್ಲಿ ಬೇಕಾಗಿದೆ. ಸೊ ನೋಡ್ಬೋದು ಒಂದು ಸ್ಪೂನ್ ಹಾಕಿ ಕಂಪ್ಲೀಟಾಗಿ ಬೇಕಾಗಿದೆ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡ್ಬೋದು ತಣ್ಣಗಾದ್ಮೇಲೆ ಸೈಡ್ಸ್ ಎಲ್ಲ ಬಿಟ್ಕೊಬಂದಿದೆ. ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ನಮ್ಮ ಸ್ಪಾಂಜ್ ಇಲ್ಲಿ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಡ್ರೀಮ್ ಕೇಕ್ದು ಮೋಲ್ಡ್, ಇದು ಚಿಕ್ಕ ಮೋಲ್ಡ್. ಇದಕ್ಕೆ ನಾನು
ಸ್ಪಾಂಜ್ನ ಫಸ್ಟ್ ಲೇಯರ್ ಆಗಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನು ವೆಟ್ ಮಾಡ್ಕೋಬೇಕು. ಹಾಗಾಗಿ ಇದಕ್ಕೆ ಎಳ್ನೀರಿಂದು ನೀರು ಮತ್ತು ಪಲ್ಪ್ ಇದೆರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಸ್ಪೂನಷ್ಟು ನೀರಿದೆ, ಹಾಗೆಯೇ ಒಂದು 2 ಸ್ಪೂನಷ್ಟು ಪಲ್ಪ್ ಹಾಕಿ ಇದನ್ನು ವೆಟ್ ಮಾಡ್ಕೊಳ್ಳೋಣ. ಈ ರೀತಿ ಪೂರ್ತಿ ಕೇಕ್ನ ವೆಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸೆಕೆಂಡ್ ಲೇಯರ್ಗೆ ನಾನಿಲ್ಲಿ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ತಗೊಂಡು ವಿಪ್ ಮಾಡಿದ್ದೀನಿ ಆಲ್ರೆಡಿ, ಒಂದು 1/4 ಕಪ್ ಆಗೋಷ್ಟು. ಅದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಕೊಕೊನಟ್ ಪಲ್ಪ್, ಅದನ್ನು ಹಾಕ್ಕೊಳ್ಳೋಣ. ಒಂದು 4 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇದು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಟೆಂಡರ್ ಕೊಕೊನಟ್ ಮೌಸ್ ಏನಿದೆ ರೆಡಿ ಆಯಿತು. ಇದು ಬಂದು ನಮ್ಮ ಸೆಕೆಂಡ್ ಲೇಯರ್ ಕೇಕಲ್ಲಿ. ಇದಕ್ಕೆ ನೀವು ಬೇಕಾದರೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಸೆಕೆಂಡ್ ಲೇಯರ್ ಆಗಿ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಟೆಂಡರ್ ಕೊಕೊನಟ್ ಮೌಸ್, ಅದನ್ನು ಹಾಕ್ಕೊಳ್ಳೋಣ. ಸೊ ಇದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಮ್ಮ ಸೆಕೆಂಡ್ ಲೇಯರಲ್ಲಿ ರೆಡಿ ಆಯಿತು. ಸ್ಪ್ರೆಡ್ ಮಾಡಿ ಇದನ್ನು ನೀವು ಒಂದು 5 ಮಿನಿಟ್ಸ್ ಫ್ರೀಝರಲ್ಲೇ ಇಟ್ಕೊಳ್ಳಿ, ಬೇಗ ಆಗುತ್ತೆ, ಸೆಟ್ ಆಗುತ್ತೆ. ನೆಕ್ಸ್ಟ್ ಲೇಯರ್ ಬಂದು ನಾನಿಲ್ಲಿ ಮಿಲ್ಕಿ ಬಾರ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೀವು ವೈಟ್ ಚಾಕ್ಲೇಟ್ ಕೂಡ ತೊಗೋಬೋದು. ಒಂದು 20 to 30 ಗ್ರಾಮ್ಸೇ ತಗೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಳ್ಳಿ. ಸೊ ವೈಟ್ ಚಾಕ್ಲೇಟೇ ತಗೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು 3 ರಿಂದ 4 ಸ್ಪೂನಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ಳಿ. ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ. ಅಂದರೆ ಕೆಳಗಡೆ ನೀರಿಟ್ಟು ಅದ್ರ ಮೇಲೆ ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಳೋಣ, ಹಬೆಯಲ್ಲಿ ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಯಾವ ನಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಟ್ಸ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ವೈಟ್ ಚಾಕ್ಲೇಟ್ ಗನಾಶ್ ರೆಡಿ ಆಯಿತು. ಇದು ಬಂದು ಥರ್ಡ್ ಲೇಯರ್. ಸೊ ನಾನು ಫ್ರಿಜ್ಜಿಂದ ತೆಗೆದು ಮತ್ತೆ ಥರ್ಡ್ ಲೇಯರ್ ಸೆಟ್ ಮಾಡ್ಕೊಳ್ತಿದ್ದೀನಿ. ಸೊ ಚಾಕ್ಲೇಟ್ ಏನಿದೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ನೀವು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಸೊ ಇದು ಕೂಡ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಫೋರ್ತ್ ಲೇಯರ್ ಬಂದು ನಾನು ಚೈನಾ ಗ್ರಾಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಿಲೆಟಿನ್ ಕೂಡ ತೊಗೋಬೋದು. ಚೈನಾ ಗ್ರಾಸ್ನ ನಾನು ಎಳ್ನೀರಿಂದು ನೀರಿತ್ತಲ್ಲ ಅದಕ್ಕೆ ನೆನೆಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ನೀವು ಸೋಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಏನಿಲ್ಲ, ಡೈರೆಕ್ಟ್ ಒಂದು ಪಾತ್ರೆಗೆ ಹಾಕಿ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ, ಅದು ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಸೋಕ್ ಆಗಿದೆ. ಅದಾದಮೇಲೆ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಕುದಿಸ್ಕೊಳ್ಳೋಣ ಮೆಲ್ಟ್ ಆಗೋ ತನಕ. ನಂತರ ಇದು ಬಿಸಿ ಆಗಿದೆ, ಪೂರ್ತಿ ಮೆಲ್ಟ್ ಆಗಿದೆ ನೋಡ್ಬೋದು. ಇದನ್ನು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಇದು ತಣ್ಣಗಾಗಲಿ. ಪೂರ್ತಿ ಬಿಸಿ ಇದೆ, ಸೊ ಸ್ವಲ್ಪ ತಣ್ಣಗಾಗಿ ಅಂದರೆ ಉಗುರು ಬೆಚ್ಚಾಗಿ ಅಂತ ಹೇಳ್ತೀವಲ್ಲ ಆ ರೀತಿ ಆಗಲಿ. ಸೊ ಅದಾದಮೇಲೆ ನಮ್ಮ ನೋಡ್ಬೋದು ಸ್ವಲ್ಪ ಉಗುರು ಬೆಚ್ಚಾಗಿ ಆಗಿದೆ. ನೆಕ್ಸ್ಟ್ ಫೋರ್ತ್ ಲೇಯರ್ ಸೆಟ್ ಮಾಡ್ಕೊಳ್ಳೋಣ. ಫೋರ್ತ್ ಲೇಯರ್ ಬಂದು ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಎಳ್ನೀರಿಂದು ಚೈನಾ ಗ್ರಾಸ್ ಹಾಕಿ ಜೆಲ್ಲಿ ಅಂತ ಹೇಳ್ಬೋದು, ಅದನ್ನು ನಾನು ಸ್ಪೂನಲ್ಲಿ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಒಂದೇ ಸಲ ಹಾಕಿಬಿಟ್ರೆ ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಕಂಪ್ಲೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಕೇಕಲ್ಲಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮೆಲ್ಲ ನೀವು ಸ್ಪೂನಲ್ಲೇ ಹಾಕ್ಕೊಳ್ಳಿ. ನಮ್ಮ ಫೋರ್ತ್ ಲೇಯರ್ ಇಲ್ಲಿ ಸೆಟ್ ಆಯಿತು. ಇದೊಂದು 5 ಮಿನಿಟ್ಸ್ ಇದು ಸೆಟ್ ಆಗುತ್ತೆ. ಅದಾದಮೇಲೆ ಫಿಫ್ತ್ ಲೇಯರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಅಂದರೆ ಎಳ್ನೀರಿಂದು ಪೀಸಸ್ ಇತ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಮೇಲೆ ಹಾಕ್ಕೊಳ್ತಿದ್ದೀನಿ. ಸೊ ಒಂದು ಯೂನಿಕ್ಕಾಗಿ ಡಿಸೈನಾಗಿ ಕಾಣುತ್ತೆ ಅಂತ. ಸೊ ಇದನ್ನು ನಾವು ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ, ಫ್ರೀಝರಲ್ಲ ಫ್ರಿಜ್ಜಲ್ಲಿ. ಸೊ 2 ಅವರ್ಸ್ ಆದಮೇಲೆ ನಾನು ತೆಗೆದಿದ್ದೀನಿ. ಸೊ ನೋಡ್ಬೋದು ಕಂಪ್ಲೀಟಾಗಿ ಸೆಟ್ ಆಗಿದೆ ನಮ್ಮ ಡ್ರೀಮ್ ಕೇಕ್. ಸೊ ಬನ್ನಿ ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಲೇಯರ್ ನೋಡ್ಬೋದು ನೀವು, ತುಂಬ ಒಂದು ಟೇಸ್ಟಿಯಾಗಿರೋವಂಥ ಒಂದು ಡ್ರೀಮ್ ಕೇಕ್ ಅಂತ ಹೇಳ್ಬೋದು. ಸೊ ತುಂಬ ಜನಕ್ಕೆ ಈ ಚಾಕ್ಲೇಟ್ ಫ್ಲೇವರ್ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಈ ಫ್ಲೇವರ್ ಮಾತ್ರ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಡ್ರೀಮ್ ಕೇಕ್ ಅಂತ ಹೇಳ್ಬೋದು. ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಮೋಲ್ಡ್ ಬೇಕು ಅಂತಲೇ ಇಲ್ಲ, ಯಾವುದಾದ್ರೂ ಬಾಕ್ಸಲ್ಲಿ ಕೂಡ ಮಾಡ್ಕೋಬೋದು. ಸೊ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ
ಥ್ಯಾಂಕ್ ಯು ಫಾರ್ ವಾಚಿಂಗ್.